ಕಾರಣವಾಗಿದ್ದಂತಹ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡಿಬೇಕಿತ್ತು. ಆದ್ರೆ ಹೈಕಮಾಂಡ್ ಎಂಟ್ರಿ ಆಗ್ತದಂತೆ ಬದಲಾವಣೆ ಆಯಿತು. ಚುನಾವಣೆಯನ್ನ ಮುಂದೂಡಲಾಗಿದೆ. ಸಿದ್ದರಾಮಯ್ಯ ಅವರ ಸಂಧಾನ ಸಕ್ಸಸ್ ಆಗಿದೆ. ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇವತ್ತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ಗೆ ಅಖಾಡವೇ ಬದಲಾಗೋಯ್ತು. ಇವತ್ತು ಹೈಕಮಾಂಡ್ ಎಂಟ್ರಿ ಆಗ್ತಾ ಇದ್ದಂತೆ ಚುನಾವಣೆನೇ ಮುಂದೂಡಿಕೆ ಮಾಡಲಾಗಿದೆ. ನಾಮಪತ್ರಗಳು ವಾಪಸ್, ಸಿಎಂ ಸಂಧಾನ ಸಕ್ಸಸ್. ಎರಡು ಬಣಗಳ ನಡುವಿನ ಸಮರಕ್ಕೆ ತಾತ್ಕಾಲಿಕವಾದಂತ ತೆರೆ ಹೇಳಲಾಗಿದೆ. ಸದ್ಯಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಕೂಡ ಇದೆ. ನಾವು ಹೇಳಿದಾಗೆ ಸೂಚನೆ ಮಾಡಿದಾಗೆ ಪಕ್ಷ ನಿರ್ದೇಶನ ಕೊಟ್ಟಿದೆ. ಆ ನಿರ್ದೇಶನದಂತೆ ಶ್ರಮಿಸಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೆ ಇಲ್ಲ, ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರತಕ್ಕಂಥದ್ದು ಆಯ್ತು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸಿಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಅದನ್ನ ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ನೀವು ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಅದನ್ನ ಹಿಂದಿನದನ್ನ ನೆನಪಿಸಿ ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ಯಾರ ಆಸೆ ಏನನ್ನೋದು ರಾಜಣ್ಣ ಆಟಗಾಲೋ, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಅವ್ರ ಬಗ್ಗೆ ಅವ್ರ ವಿಚಾರನ ಯಾಕೆ, ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕ್ಲಿಲ್ವಲ್ಲ. ಅದು ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ. ಇದೆಲ್ಲ ಸೆಷನ್ ಆದ್ಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆಬಾಗಿದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನ ನೀವು ಪಾಲಿಸ್ತಾ ಇಲ್ಲ, ರಾಜಣ್ಣ ಪಾಲಿಸ್ತಾ ಇಲ್ಲ, ಇಬ್ಬರು ಎಲ್ಲರೂ ಪಾಲಿಸೋರು. ಮುಖ್ಯಮಂತ್ರಿಗಳ ನಿರ್ದೇಶನ ಪಕ್ಷದ ಕಾರ್ಯಕರ್ತರುಗಳಾಗಿ ನಾವು ಪಾಲಿಸಲೇಬೇಕಲ್ಲ. ಎಲ್ಲ ಪಾಲಿಸಿದೀವಿ. ಪಾಲಿಸಿದ್ದಕ್ಕೇನೆ ಏನು ಆಗಲಿಲ್ವಲ್ಲ. ಇದೆ ಪಾಲಿಸಿದೀವಿ ಅಂತ ಆಯ್ತಲ್ಲ ಈಗ. ಬೆಳಗ್ಗೆನೆ ಡಿಸೈಡ್ ಆಗಿದೆ. ಒಂದು ಅವಕಾಶಕ್ಕೆ ಅದು ಕೇಳುವಾಗ ಸಹಜವಾಗಿ ಇರ್ತಾವಲ್ಲ, ತೀರ್ಮಾನ ತಗೊಳ್ಳೋದು ಅವ್ರದ್ದು. ನಾವು ಕೇಳುವಂತ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶ ಮಾಡಿ, ಆಗಿರ್ತಕ್ಕಂಥವ್ರಿಗೆ ಬೇಡ ಹೊಸಬ್ರಿಗೆ ಕೊಡಿ ಅಂತ ಕೇಳಿದ್ವಿ. ನಿಜ, ಆ ತರ ಏನಿಲ್ಲ ಸರ್. ಎಲ್ಲ ಸೀನಿಯರ್ ಹೊಸಬ್ರಿಗೆ ಒಂದು ಅವಕಾಶ ಮಾಡಿ ಅಂತಕ್ಕಂಥ ಸಹಜವಾದಂತ ಆಸೆನ ನಾವು ವ್ಯಕ್ತಪಡಿಸಿದ್ವಿ. ಆಸೆನ ಈಡೇರಿಸೋದು ಬಿಡೋದು ನಮ್ಮ ನಾಯಕರು. ಮತ್ತು ಮಾತು ಕೊಟ್ಟಿದ್ದೀರಿ, ಮಾತಿನಾಗ ಒಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ವಿ. ಕಾರಣವಾಗಿದ್ದಂತಹ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡಿಬೇಕಿತ್ತು. ಆದ್ರೆ ಹೈಕಮಾಂಡ್ ಎಂಟ್ರಿ ಆಗ್ತದಂತೆ ಬದಲಾವಣೆ ಆಯಿತು. ಚುನಾವಣೆಯನ್ನ ಮುಂದೂಡಲಾಗಿದೆ. ಸಿದ್ದರಾಮಯ್ಯ ಅವರ ಸಂಧಾನ ಸಕ್ಸಸ್ ಆಗಿದೆ. ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇವತ್ತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ಗೆ ಅಖಾಡವೇ ಬದಲಾಗೋಯ್ತು. ಇವತ್ತು ಹೈಕಮಾಂಡ್ ಎಂಟ್ರಿ ಆಗ್ತಾ ಇದ್ದಂತೆ ಚುನಾವಣೆನೇ ಮುಂದೂಡಿಕೆ ಮಾಡಲಾಗಿದೆ. ನಾಮಪತ್ರಗಳು ವಾಪಸ್, ಸಿಎಂ ಸಂಧಾನ ಸಕ್ಸಸ್. ಎರಡು ಬಣಗಳ ನಡುವಿನ ಸಮರಕ್ಕೆ ತಾತ್ಕಾಲಿಕವಾದಂತ ತೆರೆ ಹೇಳಲಾಗಿದೆ. ಸದ್ಯಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಕೂಡ ಇದೆ. ನಾವು ಹೇಳಿದಾಗೆ ಸೂಚನೆ ಮಾಡಿದಾಗೆ ಪಕ್ಷ ನಿರ್ದೇಶನ ಕೊಟ್ಟಿದೆ. ಆ ನಿರ್ದೇಶನದಂತೆ ಶ್ರಮಿಸಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೆ ಇಲ್ಲ, ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರತಕ್ಕಂಥದ್ದು ಆಯ್ತು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸಿಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಅದನ್ನ ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ನೀವು ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಅದನ್ನ ಹಿಂದಿನದನ್ನ ನೆನಪಿಸಿ ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ.
ಯಾರ ಆಸೆ ಏನನ್ನೋದು ರಾಜಣ್ಣ ಆಟಗಾಲೋ ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ಲಿ, ಅವ್ರ ಬಗ್ಗೆ ಅವ್ರ ವಿಚಾರನ ಯಾಕೆ, ಮುಖ್ಯಮಂತ್ರಿಗಳ ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕ್ಲಿಲ್ವಲ್ಲ. ಅದು ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ. ಇದೆಲ್ಲ ಸೆಷನ್ ಆದ್ಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆ ಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆ ಬಾಗಿದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನ ಪಾಲಿಸಿ ಇದರ್ ನೀವು ಪಾಲಿಸ್ತಾ ಇಲ್ಲ, ರಾಜಣ್ಣ ಪಾಲಿಸ್ತಾ ಇಲ್ಲ. ಇಬ್ರು ಎಲ್ಲರೂ ಪಾಲಿಸೋರು. ಇವತ್ತು ಮುಖ್ಯಮಂತ್ರಿಗಳ ನಿರ್ದೇಶನ ಪಕ್ಷದ ಕಾರ್ಯಕರ್ತರುಗಳಾಗಿ ನಾವು ಪಾಲಿಸಲೇಬೇಕಲ್ಲ. ಎಲ್ಲ ಪಾಲಿಸಿದೀವಿ. ಏನು ಪಾಲಿಸಿದ್ದಕ್ಕೇನೆ ಏನು ಆಲಿಲ್ವಲ್ಲ. ಇದೆ ಪಾಲಿಸಿದೀವಿ ಅಂತ ಆಯ್ತಲ್ಲ ಈಗ. ಬೆಳಗ್ಗೆನೆ ಡಿಸೈಡ್ ಆಗಿದೆ. ಹೌದು, ಒಂದು ಅವಕಾಶಕ್ಕೆ ಅದು ಕೇಳುವಾಗ ಸಹಜವಾಗಿ ಇರ್ತಾವಲ್ಲ, ತೀರ್ಮಾನ ತಗೊಳ್ಳೋದು ಅವ್ರದ್ದು. ನಾವು ಕೇಳುವಂತ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶ ಮಾಡಿ, ಆಗಿರ್ತಕ್ಕಂಥವ್ರಿಗೆ ಬೇಡ ಹೊಸಬ್ರಿಗೆ ಕೊಡಿ ಅಂತ ಕೇಳಿದ್ವಿ. ನಿಜ, ಆ ತರ ಏನಿಲ್ಲ ಸರ್. ಎಲ್ಲ ಸೀನಿಯರ್ 4 ಜನ ಅಧ್ಯಕ್ಷರಾಗಿದ್ದಾರೆ. ಹೊಸಬ್ರಿಗೆ ಒಂದು ಅವಕಾಶ ಮಾಡಿ ಅಂತಕ್ಕಂಥ ಸಹಜವಾದಂತ ಆಸೆನ ನಾವು ವ್ಯಕ್ತಪಡಿಸಿದ್ವಿ. ಆಸೆನ ಈಡೇರಿಸೋದು ಬಿಡೋದು ನಮ್ಮ ನಾಯಕರು. ಮತ್ತು ಮಾತು ಕೊಟ್ಟಿದ್ದೀರಿ, ಮಾತಿನಾಗ ಒಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ವಿ. ಕಾರಣವಾಗಿದ್ದಂತಹ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡಿಬೇಕಿತ್ತು. ಆದ್ರೆ ಹೈಕಮಾಂಡ್ ಎಂಟ್ರಿ ಆಗ್ತದಂತೆ ಬದಲಾವಣೆ ಆಯಿತು. ಚುನಾವಣೆಯನ್ನ ಮುಂದೂಡಲಾಗಿದೆ. ಸಿದ್ದರಾಮಯ್ಯ ಅವರ ಸಂಧಾನ ಸಕ್ಸಸ್ ಆಗಿದೆ. ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇವತ್ತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ಗೆ ಅಖಾಡವೇ ಬದಲಾಗೋಯ್ತು. ಇವತ್ತು ಹೈಕಮಾಂಡ್ ಎಂಟ್ರಿ ಆಗ್ತಾ ಇದ್ದಂತೆ ಚುನಾವಣೆನೇ ಮುಂದೂಡಿಕೆ ಮಾಡಲಾಗಿದೆ. ನಾಮಪತ್ರಗಳು ವಾಪಸ್, ಸಿಎಂ ಸಂಧಾನ ಸಕ್ಸಸ್. ಎರಡು ಬಣಗಳ ನಡುವಿನ ಸಮರಕ್ಕೆ ತಾತ್ಕಾಲಿಕವಾದಂತ ತೆರೆ ಹೇಳಲಾಗಿದೆ. ಸದ್ಯಕ್ಕೆ ಆಡಳಿತಾಧಿಕಾರಿ ನಿರ್ಮಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಕೂಡ ಇದೆ. ನಾವು ಹೇಳಿದಾಗೆ, ಸೂಚನೆ ಮಾಡಿದಾಗೆ ಪಕ್ಷ ಏನು ನಿರ್ದೇಶನ ಕೊಟ್ಟಿದೆ ಆ ನಿರ್ದೇಶನದಂತೆ ಶ್ರಮಿಸಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೆ, ಇಲ್ಲ ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರತಕ್ಕಂಥದ್ದು ಆಯ್ತು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸಿಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಅದನ್ನ ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ನೀವು ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಅದನ್ನ ಹಿಂದಿನದನ್ನ ನೆನಪಿಸಿ ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು. ಯಾರ ಆಸೆ ಏನನ್ನೋದು ರಾಜಣ್ಣ ಆಟಗಾಲೋ ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ಲಿ, ಅವ್ರ ಬಗ್ಗೆ ಅವ್ರ ವಿಚಾರನ ಯಾಕೆ, ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕ್ಲಿಲ್ವಲ್ಲ. ಅದು ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ. ಇದೆಲ್ಲ ಸೆಷನ್ ಆದ್ಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆ ಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆ ಬಾಗಿದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನ ಪಾಲಿಸಿ ಇದರ್ ನೀವು ಪಾಲಿಸ್ತಾ ಇಲ್ಲ, ರಾಜಣ್ಣ ಪಾಲಿಸ್ತಾ ಇಲ್ಲ. ಇಬ್ರು ಎಲ್ಲರೂ ಪಾಲಿಸೋರು. ಇವತ್ತು ಮುಖ್ಯಮಂತ್ರಿಗಳ ನಿರ್ದೇಶನ ಪಕ್ಷದ ಕಾರ್ಯಕರ್ತರುಗಳಾಗಿ ನಾವು ಪಾಲಿಸಲೇಬೇಕಲ್ಲ. ಎಲ್ಲ ಪಾಲಿಸಿದೀವಿ. ಪಾಲಿಸಿದ್ದಕ್ಕೇನೆ ಏನು ಆಲಿಲ್ವಲ್ಲ. ಇದೆ ಪಾಲಿಸಿದೀವಿ ಅಂತ ಆಯ್ತಲ್ಲ ಈಗ. ಬೆಳಗ್ಗೆನೆ ಡಿಸೈಡ್ ಆಗಿದೆ. ಹೌದು, ಒಂದು ಅವಕಾಶಕ್ಕೆ ಅದು ಕೇಳುವಾಗ ಸಹಜವಾಗಿ ಇರ್ತಾವಲ್ಲ, ತೀರ್ಮಾನ ತಗೊಳ್ಳೋದು ಅವ್ರದ್ದು. ನಾವು ಕೇಳುವಂತ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶ ಮಾಡಿ, ಆಗಿರ್ತಕ್ಕಂಥವ್ರಿಗೆ ಬೇಡ ಹೊಸಬ್ರಿಗೆ ಕೊಡಿ ಅಂತ ಕೇಳಿದ್ವಿ. ನಿಜ, ಆ ತರ ಏನಿಲ್ಲ ಸರ್. ಎಲ್ಲ ಸೀನಿಯರ್ 4 ಜನ ಅಧ್ಯಕ್ಷರಾಗಿದ್ದಾರೆ. ಹೊಸಬ್ರಿಗೆ ಒಂದು ಅವಕಾಶ ಮಾಡಿ ಅಂತಕ್ಕಂಥ ಸಹಜವಾದಂತ ಆಸೆನ ನಾವು ವ್ಯಕ್ತಪಡಿಸಿದ್ವಿ. ಆಸೆನ ಈಡೇರಿಸೋದು ಬಿಡೋದು ನಮ್ಮ ನಾಯಕರು. ಮತ್ತು ಮಾತು ಕೊಟ್ಟಿದ್ದೀರಿ, ಮಾತಿನಾಗ ಒಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ವಿ.